ಗುಡ್ ಮಾರ್ನಿಂಗ್. ಕರ್ತವ್ಯ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಕಾಪು ಬೀಚ್ ಬಗ್ಗೆ ಮತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕಡುಬಿಗೆ ಅಂತ ನಾನು ಸ್ವಲ್ಪ ಹಿಟ್ಟು ಕೂಡಿಸಿಟ್ಕೊಂಡೆ ಮತ್ತು ಸ್ವಲ್ಪ ಶೇಂಗಾ ಚಟ್ನಿ ಮಾಡೋಣ ಅಂತ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ ಕೂಡ ತುಂಬ ಚೆನ್ನಾಗಿ ಬಂತು. ಶೇಂಗಾ ಚಟ್ನಿ, ಮಲೆನಾಡು ಬಿಸಿ ಕಡುಬು, ಹಾಗೆ ಸ್ವಲ್ಪ ಕೊಬ್ಬರಿ ಕೂಡ ನಾನು ಬಾಣಲೆಯಲ್ಲಿ ಹುರಿದು ಇಟ್ಕೊಂಡಿದ್ದೆ. ಎಲ್ಲದೂ ಸೇರಿಸಿ ಗ್ರೈಂಡ್ ಮಾಡಿ ಬಿಸಿ ಬಿಸಿ ಕಡುಬನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ರಿಗೂ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಬಂತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಇಲ್ಲಿ ನಾನು ಸಿಮ್ಮಲ್ಲಿ ಕಡುಬು ಬೇಯಕ್ಕೆ ಇಟ್ಕೊಂಡೆ. ನೆಕ್ಸ್ಟ್ ಕಡುಬು ರೆಡಿ ಆಯಿತು. ತುಂಬ ರುಚಿಕರವಾಗಿತ್ತು. ಹಾಗೆ ಮಳೆಗಾಲದಲ್ಲಿ ಸಿಗೋ ಕೆಸಿನ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೆ. 1 ವೀಕ್ ಬ್ಯಾಕ್ ಕಾಪು ಬೀಚಿಗೆ ಹೋಗಿದ್ವಿ. ಆವಾಗ ನನ್ನ ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಇದು ಮಾರ್ನಿಂಗ್ 6 o'clock ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ಅಲೆಗಳ ಜೊತೆ. ಆ್ಯಕ್ಚುಲಿ ರಿಸ್ಟ್ರಿಕ್ಷನ್ ಇತ್ತು, ಅಂತೂ ಬೆಳಗ್ಗೆ ಯಾರೂ ಇರಲಿಲ್ಲ ನಾವು ಹೋದಾಗ. ನೀವೀಗ ನೋಡ್ತಿರೋದು ಕಾಪು ಲೈಟ್ ಹೌಸ್ ಮೇಲ್ಭಾಗದಿಂದ ವ್ಯೂಸ್ ತುಂಬ ಚೆನ್ನಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮೇನ್ ಅಟ್ರಾಕ್ಷನ್ ಇದು ಕಾಪು ಬೀಚ್. ಇದು ಅರಬ್ಬಿ ಸಮುದ್ರ ತೀರದಲ್ಲಿ ದೊಡ್ಡ ಬಂಡೆ ಮೇಲೆ ನಿರ್ಮಿಸಲಾಗಿದೆ. ಈ ಲೈಟ್ ಹೌಸ್ ಹೆಚ್ಚು ಕಮ್ಮಿ ಒಂದು 100 ವರ್ಷ ಹಳೇದಾಗಿರುತ್ತೆ. ಇದು 1901ರಲ್ಲಿ ಕಟ್ಟಿದ್ದಾರೆ. ಇದನ್ನು ಸ್ಯಾಟಲೈಟ್ ನ್ಯಾವಿಗೇಷನ್ ವ್ಯವಸ್ಥೆ ಇಲ್ಲದಿರುವಾಗ ಹಡಗುಗಳಿಗೆ ಅಪಾಯಕಾರಿ ಬಂಡೆಗಳ ಬಗ್ಗೆ ಎಚ್ಚರಿಕೆ ಕೊಡಲಿಕ್ಕೆ ಮತ್ತು ದಾರಿ ತೋರಿಸಲಿಕ್ಕೆ ಇದನ್ನು ಮಾಡಿರ್ತಾರೆ ಲೈಟ್ ಹೌಸ್ನ. ತುಂಬ ಚೆನ್ನಾಗಿದೆ ಲೈಟ್ ಹೌಸ್. ಇದು ಸಖತ್ ಹೈಟ್ ಆಗಿದೆ. ಹೆಚ್ಚು ಕಮ್ಮಿ ಒಂದು 27 ಹೈಟ್ ಇದೆ. ಇದು 27 ಮೀಟರ್ ಎತ್ತರದಲ್ಲಿದೆ. ಇದು ಕರಾವಳಿಲಿ ನೀವು ಒಂದು ಒಳ್ಳೆ ಸನ್ಸೆಟ್ ಸನ್ರೈಸ್ ನೋಡಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಪ್ರತಿದಿನ ಸಂಜೆ 4ರಿಂದ 6 ಗಂಟೆ ಒಳಗಡೆ ಇಲ್ಲಿ ನೋಡಲಿಕ್ಕೆ ಅವಕಾಶ ಇರುತ್ತೆ. ಬೇರೆ ಟೈಮಲ್ಲಿ ಹೋದರೆ ನಿಮಗೆ ಅವರು ಅಲೋ ಮಾಡಲ್ಲ. ಉಡುಪಿಯಿಂದ ಹೆಚ್ಚು ಕಮ್ಮಿ ಇದು ಆಲ್ಮೋಸ್ಟ್ ಒಂದು 13ರಿಂದ 15 ಕಿಲೋಮೀಟ್ರ್ ದೂರದಲ್ಲಿದೆ. ಮಂಗಳೂರಿಂದ ಒಂದು 40 ಕಿಲೋಮೀಟ್ರ್ ದೂರದಲ್ಲಿದೆ. ನ್ಯಾಷನಲ್ ಹೈವೇ 66ಅಲ್ಲಿ ಸ್ವಲ್ಪ ಒಳಗಡೆ ಬಂದರೆ ಕಾಪು ಬೀಚ್ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಗಾಯ್ಸ್ ಏನು ಗೊತ್ತಾ, ಈ ಕೆಟ್ಟ ಹವಾಮಾನ ಇರುತ್ತಲ್ಲ, ಮಳೆ ತುಂಬ ಜೋರಿದ್ದಾಗೆಲ್ಲ ಅಲ್ಲಿ ಹೋಗಬೇಡಿ. ಅಲ್ಲಿ ಬೀಚಲ್ಲಿ ಆಟ ಆಡಲಿಕ್ಕೆ ಕೂಡ ಅವ್ರು ಬಿಡಲ್ಲ. ಮತ್ತು ನಾನಿಲ್ಲಿ ಸ್ವಲ್ಪ ಮನೇಲಿ ನಾನೇ ಹ್ಯಾಂಡ್ಮೇಡ್ ಇಯರಿಂಗ್ಸ್ ಮಾಡಿದ್ದೀನಿ ನೋಡಿ. ಇದೊಂದು ನನಗೆ ಒಂದು ಹಾಬಿ, ಇದು ಹ್ಯಾಂಡ್ಮೇಡ್ ಇಯರಿಂಗ್ಸ್ ಮಾಡೋದು ಅಂದರೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳೀತಾ ಇರೋರನ್ನ, ಈಗ ತಾನೇ ಬೆಳೀತಾ ಇರೋರನ್ನ ದಯಮಾಡಿ ಬೆಳೆಸಿ. ಯಾವ ಇಯರಿಂಗ್ಸ್ ಆಗಿದೆ ಅಂತ ನೋಡಿ. ಇದು ನಾನು ನನ್ನ ಮಗಳಿಗೆ ಮಾಡಿರೋ ಬ್ರಾಸ್ಲೈಟ್ ಇದು. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.